ಈಗ ಮೇನ್ ಪ್ರಾಬ್ಲಮ್ ಅನ್ನಿಸ್ತಿರೋದಂದ್ರೆ ಕೇಸ್ ಏನೋ ನೋಟಿಫಿಕೇಶನ್ ಏನೋ ಆಗಿದೆ, ಬಟ್ ಟೈಮ್ ಮಾತ್ರ ತುಂಬ ಕಡಿಮೆ ಇದೆ. ಈಗ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅಥವಾ ಈವನ್ ಮುಂಚೆ ಎಷ್ಟೇ ಓದಿದ್ರು ಕೂಡ ನೋಟಿಫಿಕೇಶನ್ ಬಂದಾಗ ಆ ಪ್ರೆಷರಲ್ಲಿ ಓದೋವಂಥದ್ದೇ ಬೇರೆ. ಆ್ಯಂಡ್ ಆವಾಗ ಸಿಲೆಬಸ್ ಕವರ್ ಮಾಡೋದಾಗ್ಬೋದು ನಾವು, ಅಥವಾ ಟೈಮ್ ಟು ಟೈಮ್ ಓದ್ಕೊಳ್ಳೋದು, ರಿವಿಷನ್ ಮಾಡೋದು ಎಲ್ಲನೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೋಟಿಫಿಕೇಶನ್ ಊಹಾಪೋಹಗಳಿದ್ದಾಗ ಅಯ್ಯೋ ಯಾವಾಗ ಕಾಲ್ ಮಾಡ್ತಾರೋ ಬಿಡಿ, ಯಾವಾಗ ಅದು ಇದು ಅನ್ನೋ ಸ್ಟೇಜಲ್ಲಿ ಓದೋ ರೀತಿ ಬೇರೆ, ಬಟ್ ಇವಾಗ ಓದೋ ರೀತಿ ಬೇರೆ. ಬಟ್ ಇವಾಗ ಪ್ರಾಬ್ಲಮ್ ಏನಂದರೆ ಇವನ್ ನೋಟಿಫಿಕೇಶನಲ್ಲೇ ಹೇಳ್ಬಿಟ್ಟಿದ್ದಾರೆ November 15th ಎಕ್ಸಾಮ್ ಮಾಡ್ತೀವಿ ಅಂತ, ಪ್ರಿಲಿಮ್ಸ್ ಎಕ್ಸಾಮು. ಆಲ್ಮೋಸ್ಟ್ 90% ಅದೇ ಡೇಟ್ಸ್ಗೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ಸರಿ. ಸೊ ಎಲ್ಲ ರೀತಿಲೂ ಥಿಂಕ್ ಮಾಡಿದ್ರೆ ಹಾರ್ಡ್ಲಿ 3 months ಸಿಗುತ್ತೆ ಆ ಕಡೆ. ಅಂದರೆ ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಫುಲ್ ಕಂಪ್ಲೀಟ್ ತೊಗೊಂಡ್ರು ಕೂಡ ಆ ಕಡೆ ಒಂದು 10 days ಉಳಿಯುತ್ತೆ ಅಷ್ಟೇ ನವಂಬರಲ್ಲಿ. ಅದು ಸ್ವಲ್ಪ ಜಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ರಿವಿಷನ್ ಮಾಡೋಕ್ಕೆ ಸಾಕಾಗುತ್ತೆ ಆ ಟೈಮು. ಸೊ ಈಗ ಮೇನ್ ಪ್ರಾಬ್ಲಮ್ ಅಂದರೆ ಮೇನ್ಸಿಗೆ ಓದಬೇಕಾ ಅಥವಾ ಪ್ರಿಲಿಮ್ಸಿಗೆ ಕಾನ್ಸಂಟ್ರೇಟ್ ಮಾಡಬೇಕಂತ. ಯಾಕಂದರೆ ಮೇನ್ಸು ಕೂಡ ಆಲ್ಮೋಸ್ಟ್ ಫೆಬ್ರವರಿ 2027 ಮೇನ್ಸ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಡೇಟ್ಸು. ಸೊ ಅದಕ್ಕೂ ಕೂಡ ಗ್ಯಾಪ್ ಎಷ್ಟು ಸಿಗುತ್ತೇನೋ ಒಂದು 3 months. November 15th ಎಕ್ಸಾಮ್ ಮುಗಿದ್ರೆ ಡಿಸೆಂಬರ್, ಜಾನ್, ಫೆಬ್ರವರಿ ಅಂದರೆ ಆಲ್ಮೋಸ್ಟ್ 3 monthsಲ್ಲಿ ಮತ್ತೆ ಮೇನ್ಸ್ ಬರುತ್ತೆ. ಸೊ ಈಗ ಇದನ್ನು ಈ 6 months ಪೂರ್ತಿ ಮೇನ್ಸ್ಗೆ ಓದಿದ್ರು ಕೂಡ ಮತ್ತೆ ಏನು ಡೌಟ್ ಬರುತ್ತೆ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಲ್ವಾ. ಯಾಕಂದರೆ ಸಿಲೆಬಸ್ ಕಾಪಿ ನೋಡಿದ್ರೆ ನಾವು, ಅಂದರೆ ಇದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಸಿಲೆಬಸ್ ಕಾಪಿ ನೋಡಿದ್ರೆ ಪ್ರಿಲಿಮ್ಸಲ್ಲಿ ಕೆಲವು ಮೇನ್ಸ್ ಸಿಲೆಬಸ್ಸಲ್ಲಿರೋ ಕೆಲವು ಪ್ರಿಲಿಮ್ಸಲ್ಲಿ ಇಲ್ಲ. ಲೈಕ್ ಇವಾಗ ಕೇಳ್ಬೋದು, ಕೇಳಲೇಬಾರ್ದು ಅಂತೇನಿಲ್ಲ, ಬಟ್ ಅಷ್ಟು ಬ್ರಾಡ್ ಟಾಪಿಕ್ಸ್ ಎಲ್ಲ ಇದರಲ್ಲಿ ಪ್ರಿಲಿಮ್ಸಲ್ಲಿ ಇಲ್ಲ ಅಲ್ವಾ. ಸೊ ಅದು ಯೂಸ್ ಆಗುತ್ತೋ ಇಲ್ಲ ಅನ್ನೋದು ಒಂದು ಡೌಟು. ಮತ್ತು ಈಗ ಪ್ರಿಲಿಮ್ಸ್ಗೆ ಕಾನ್ಸಂಟ್ರೇಟ್ ಮಾಡೋಂಥ ಸಬ್ಜೆಕ್ಟ್ಸ್ ಜಾಸ್ತಿ ಇದಾವೆ ಕೆಲವು. ಅಂದರೆ ಲೈಕ್ ಈಗ ಎಕನಾಮಿಕ್ಸ್ ಸರ್ವೆ ಪ್ರಿಲಿಮ್ಸಲ್ಲೂ ಯೂಸ್ ಆಗುತ್ತೆ, ಆ್ಯಂಡ್ ಮೇನ್ಸಲ್ಲೂ ತುಂಬಾ ಬೇಕಾಗುತ್ತೆ ಎಕನಾಮಿಕ್ಸ್ ಸರ್ವೆ ಆ್ಯಂಡ್ ಬಜೆಟು. ಇದೆಲ್ಲ ಇದರಲ್ಲೇ ಓದ್ಕೋಬೇಕು. ಆ್ಯಂಡ್ ಕರೆಂಟ್ ಅಫೇರ್ಸು ಇದಕ್ಕೂ ಆಗುತ್ತೆ ಆ್ಯಂಡ್ ಮೇನ್ಸ್ಗೂ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ರೈಟಿಂಗ್ ಇದರಲ್ಲಿ ಆಗುತ್ತಾ ಇಲ್ವಾ. ಬರೀ ಮೇನ್ಸ್ಗೆ ಬರೋಂಥ ಟಾಪಿಕ್ಸ್ ಕೆಲವಿದಲ್ಲ, ಅದನ್ನು ಈಗ ಓದಿದ್ರೆ ಮತ್ತೆ ಪ್ರಿಲಿಮ್ಸ್ ಎಫೆಕ್ಟ್ ಆಗುತ್ತಾ ಅನ್ನೋದು ಡೌಟು. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ನಾನು ಸಿಲೆಬಸ್ ಕಾಪಿ ತೋರಿಸ್ತೀನಿ, ಆ್ಯಂಡ್ ಈಗ ನನ್ನ ಪ್ಲಾನ್ ಏನು ಅಂತ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆದರೆ ಇದನ್ನು ನೀವು ಅಳವಡಿಸ್ಕೊಳ್ಳಿ. ಆ್ಯಂಡ್ ನೀವು ಯಾವ ರೀತಿ ಓದ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಮೇನ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಅಥವಾ ಬೇರೆ ಇನ್ನೂ ಎಷ್ಟೊಂದು ನೋಟಿಫಿಕೇಷನ್ಸ್ ಇದೆಯಲ್ಲ, ಅಂದರೆ ESI ಆಗುತ್ತೆ ಅಂತ ಹೇಳ್ತಿದ್ದಾರೆ, PSI ಕಾಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಆ್ಯಂಡ್ ಅಪ್ಕಮಿಂಗ್ VAO ಎಕ್ಸಾಮ್ ಇದೆ, ಆ್ಯಂಡ್ ಲ್ಯಾಂಡ್ ಸರ್ವೇರ್, ಈ ರೀತಿ ಎಷ್ಟೊಂದು ಎಕ್ಸಾಮ್ಸ್ ಇದೆಯಲ್ಲ, ಅದರಲ್ಲಿ ನೀವು ಯಾವುದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಸಿಲೆಬಸ್ ಕಾಪಿ ತೋರಿಸ್ತೀನಿ ಆ್ಯಂಡ್ ನನ್ನ ನೋಟ್ಸು ತೋರಿಸ್ತೀನಿ, ನನ್ನ ಪ್ಲ್ಯಾನ್ಸ್ ಏನಿದೆ ಅಂತ ಹೇಳ್ತೀನಿ. ಇದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಸಿಲೆಬಸ್ಸು KSದು ಏನೇನಿರುತ್ತೆ ಅಂತ. ಆ್ಯಂಡ್ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ನಾನು PDF ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಆ್ಯಂಡ್ ಇಷ್ಟು ಇದು ಕವರ್ ಆಗುತ್ತೆ ಪೇಪರ್ 1 ಆ್ಯಂಡ್ ಪೇಪರ್ 2 ಅಲ್ಲಿ ಏನಾಗುತ್ತೆ, ಆ್ಯಂಡ್ ಅದರಲ್ಲಿ ಸಿಲೆಬಸ್ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಆ್ಯಂಡ್ ಇದರಲ್ಲಿ ಈಗ ಅಂದರೆ ಬೇಸಿಕ್ ಬುಕ್ಸ್ ಏನಿದೆ ಸಬ್ಜೆಕ್ಟ್ಸ್ ವೈಸ್, ಈಗ ಆಧುನಿಕ ಇತಿಹಾಸ ಅಂದರೆ ಮಾಡರ್ನ್ ಹಿಸ್ಟ್ರಿಗೆ ಏನೇನು ಓದಬೇಕು ಅಂದರೆ ಇದು 7th ಬುಕ್ಕಲ್ಲಿ ಏನು ಓದಬೇಕು, 10th ಬುಕ್ಕಲ್ಲಿ ಏನು ಓದಬೇಕು, ಈ ರೀತಿ. ಸೊ ಇದೊಂದು ಕಾಪಿ ಇಟ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಇದು ಎವ್ರಿ ಡೇ ನೋಡ್ತಾ ಇರ್ತೀನಿ. ಯಾಕಂದರೆ ಇದು ಅಂದರೆ ಏನು ಓದಬೇಕು ಅಂತಲ್ಲ, ಇದನ್ನು ಅಂದರೆ ಈ ಸಿಲೆಬಸ್ ಇದನ್ನು, ಯಾಕಂದರೆ ಇದು ಒಂದೊಂದು ವರ್ಡೂ ಕ್ವಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ KPSCಲಿ ಎಕ್ಸ್ಪೆಷಲಿ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ ಹಂಗೆ ಮಾಡಿಕೊಂಡೆ, ಆಲ್ಮೋಸ್ಟ್ ಇದ್ರೆ ಸಿಲೆಬಸ್ ವೈಸ್ ಓದ್ಕೊಂಡಿದ್ದೀನಿ. ಈಗ ರೈಟ್ ನಾವು ನಾನು ಓದ್ತಿರೋದು ಇದು ಭಾರತೀಯ ಅರ್ಥವ್ಯವಸ್ಥೆ ಯೋಜನೆ ಗ್ರಾಮೀಣಾಭಿವೃದ್ಧಿ ಬರುತ್ತಲ್ಲ, ಇದರಲ್ಲಿ ಕೆಲವು ಬೇಸಿಕ್ ಎಕನಾಮಿಕ್ ಟಾಪಿಕ್ಸ್ ಎಲ್ಲ ಏನು ಬರುತ್ತೆ ಅಂದರೆ ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸ್ ಇವೆಲ್ಲ ಏನು ಬರುತ್ತೆ ಅದನ್ನು ಓದ್ಕೊತಾ ಇದ್ದೀನಿ. ಇದರಲ್ಲಿ ಸಿಲೆಬಸ್ ಪ್ರಕಾರ ಸ್ವತಂತ್ರ ನಂತರದ ಬೆಳವಣಿಗೆ, ಕೃಷಿ ಅನುಭವ, ಕೈಗಾರಿಕೆ ಮತ್ತು ತೃತೀಯ ವಲಯಗಳು, ಆ್ಯಂಡ್ ಬೆಳವಣಿಗೆ ಮತ್ತು ಹಂಚಿಕೆ ನ್ಯಾಯ, ಈ ಥರ ಕೊಟ್ಟಿದ್ದಾರೆ. ಬಟ್ ಇವೆಲ್ಲ ನಾವು ಆನ್ಸರ್ ಮಾಡಬೇಕಂದ್ರೆ ಕೆಲವು ಬೇಸಿಕ್ ಥಿಂಗ್ಸ್ ಬೇಕೇ ಬೇಕು. ಇಂಟ್ರಡಕ್ಷನ್ ಬರೆಯೋಕ್ಕಾಗ್ಬೋದು, ಅಥವಾ ಎಲಾಬ್ರೇಟ್ ಆನ್ಸರ್ಸ್ ಬರೆಯೋಕ್ಕೆ ಎವ್ರಿಥಿಂಗ್ ನಮಗೆ ಗೊತ್ತಿರಬೇಕು ಆಲ್ಮೋಸ್ಟು. ಈಗ
ಬಂಡವಾಳ ಅಂದ್ರೇನು ನೋಡಿ ಇದರಲ್ಲಿ ಆರ್ಥಿಕ ಅಂದ್ರೆ ಲೈಕ್ ಭಾರತ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳ ಇದರಲ್ಲಿ ರಫ್ತು ಮತ್ತು ಆಮದುಗಳ ಮೇಲೆ ಪರಿಣಾಮ, ಮತ್ತೆ ಆರ್ಥಿಕ ಅಭಿವೃದ್ಧಿ, ದೇಶೀಯ ಮತ್ತು ವಿದೇಶಿ ಬಂಡವಾಳ ಇದೆಲ್ಲ ಬೇಕಂದ್ರೆ ಕೆಲವು ಕಾನ್ಸೆಪ್ಟ್ಸ್ ಅಂತೂ ನಮಗೆ ಗೊತ್ತಿರಲೇಬೇಕು. ಸಂದಾಯ ಬಾಕಿ ಅಂದ್ರೇನು, ವಿದೇಶಿ ವಿನಿಮಯ ಅಂದ್ರೇನು, ಇದೆಲ್ಲನೂ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸೇ. ಸೊ ನಾನು ಹೆಂಗ್ ಓದ್ಕೊಂತಾ ಇದ್ದೀನಿ ಅಂದ್ರೆ ನಾನು ನೋಟ್ಸ್ ತೋರಿಸ್ತೀನಿ ನಿಮಗೆ. ಇದು ಮೈಕ್ರೋ ಎಕನಾಮಿಕ್ಸ್ ಟಾಪಿಕ್ಸ್ ಕೆಲವು, ಅದರಲ್ಲಿ ಈ ರೀತಿ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಮೇನ್ಸ್ಗೂ ಇದೆ, ಪ್ರಿಲಿಮ್ಸ್ಗೂ ಇದೆ. ಇದಕ್ಕೆ ಆ್ಯಡ್ ಆನ್ ಏನಂದ್ರೆ ಕರೆಂಟ್ ಅಫೇರ್ಸು ಮತ್ತೆ ಏನಾದ್ರು ಎಲಾಬ್ರೇಟ್ ಆಗಿ ಆನ್ಸರ್ಸ್ ಬರೀಬೇಕು ಅಂದ್ರೆ ಇದರಲ್ಲೇ ಮೇನ್ ಥಿಂಗ್. ಈಗ ಲೈಕ್ ನೋಡಿ, ಆಪರ್ಚುನಿಟಿ ಕಾಸ್ಟ್ ಅನ್ನೋ ಒಂದೇನಾದ್ರು ಇದ್ರ ಮೇಲೆ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಆಗಿದೆ, ಸೊ ಅಲ್ಲೂ ಯೂಸ್ ಆಗುತ್ತೆ. ಆ್ಯಂಡ್ ಬೇರೆ ಏನಾದರೂ ಮೇನ್ಸ್ ಆನ್ಸರ್ಸ್ ಬರೀಬೇಕಾದ್ರೆ ಇದನ್ನ ಬಳಸ್ಕೋಬಹುದು ನಾವು ಆ ರೀತಿ. ಮತ್ತೆ ಬೇರೆ ಬುಕ್ಸ್ ಓದ್ಕೊಂಡು ಮತ್ತೆ ಇನ್ನೊಂದ್ಸರಿ ಟೈಮ್ ಸ್ಪೆಂಡ್ ಮಾಡಿ ನೋಟ್ಸ್ ಮಾಡಿಕೊಂಡು ನಾವು ಮೇನ್ಸ್ ಪ್ರಾಕ್ಟೀಸ್ ಮಾಡಿ ಮೇನ್ಸ್ ಬರೆಯೋದಂದ್ರೆ ತುಂಬ ಕಷ್ಟ ಆಗ್ಬೋದು ಅನ್ನೋದು ನಂದು. ಯಾಕಂದರೆ ಅಷ್ಟು ಟೈಮ್ ಇಲ್ಲ ಈಗ. ಅದ್ರ ಜೊತೆಗೆ ಇವಾಗ ಮೇನ್ಸ್ಗೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸ್ಪ್ಲಿಸಿಟ್ ಆಗಿ ಈ ಮೇನ್ಸ್ಗೆ ಓದೋದು ಅಂದ್ರೆ ಮತ್ತೆ ಪ್ರಿಲಿಮ್ಸೇ ಪಾಸ್ ಆಗಲ್ಲ. ಸೊ ಆ ರೀತಿ ಸಿಚುವೇಶನ್ ಈಗ. ಸೊ ಹಿಂಗೆ ನಾನು ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಿನ್ನೆ ಓದಿದ್ದಂಥ ಟಾಪಿಕ್ಸು ಮೈಕ್ರೋ ಎಕನಾಮಿಕ್ಸ್. ಅಂದರೆ ಮೈಕ್ರೋ ಎಕನಾಮಿಕ್ಸ್ ಟಾಪಿಕ್ಸೇ ಕೆಲವು ಅಂದರೆ ಎವ್ರಿಥಿಂಗ್ ಏನೇನು ಪ್ರಿವಿಯಸ್ ಇಯರ್ ಕ್ವೆಶನ್ ಆಗಿದ್ದಾವೆ ಅದನ್ನೆಲ್ಲನೂ ಓದ್ಕೊಂಡೆ. ಒಂದು 2 days ಆಯ್ತು ಅದು. ಇವತ್ತು ನಾನು ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ GDP GNP ಇದೆಲ್ಲ ಬರುತ್ತಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಗ್ರಾಫ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಗ್ರಾಫ್ ಎಲ್ಲ ಹಾಕಿ ನಾವು ಮೇನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ. ಸೊ ಅವಾಗ ಸ್ವಲ್ಪ ವ್ಯಾಲಿಡ್ ಆನ್ಸರ್ಸ್ ಆಗುತ್ತೆ ನಮ್ಮದು. ಸೊ ಹಿಂಗೆ ಮಾಡ್ಕೊಂಡಿದ್ದೀನಿ ನಾನು ನೋಟ್ಸು. ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ನಾನು ಮಧ್ಯಾಹ್ನ ತೆಗಿತಿರೋ ಅಂಥ ವಿಡಿಯೋ. ಇನ್ನು ನಾನು ಈವ್ನಿಂಗ್ ಆ್ಯಂಡ್ ನೈಟ್ವರೆಗೂ ಓದ್ಕೊತೀನಿ. ಸೊ ಆಲ್ಮೋಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ ಸ್ವಲ್ಪ ಕವರ್ ಮಾಡ್ತೀನಿ ಇವತ್ತು. ಸೊ ಈಗ ಮೇನ್ಸ್ ಆನ್ಸರ್ ರೈಟಿಂಗ್ ರೀತಿ ಏನು ಬರೆಯಲ್ಲ, ಅಂದರೆ ಪ್ರಾಕ್ಟೀಸ್ ಮಾಡೋಕೆ ಅಷ್ಟು ಟೈಮ್ ಇಲ್ಲ ಈಗ. ಜಸ್ಟ್ ಅದರಲ್ಲೂ ಕವರ್ ಆಗುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದ್ದಾರೆ ಮೇನ್ಸಲ್ಲಿ, ಅಂದರೆ UPSC ಮೇನ್ಸಲ್ಲಿ ಆ್ಯಂಡ್ KPSC ಮೇನ್ಸಲ್ಲಿ ಯಾವ ರೀತಿ ಕ್ವೆಶನ್ಸ್ ಆಗಿದೆ ಅದು ಪ್ರಿಲಿಮ್ಸಲ್ಲೂ ಸಿಲೆಬಸ್ ಕವರ್ ಆಗುತ್ತಲ್ಲ, ಸೊ ಅದನ್ನು ಜಾಸ್ತಿ ಓದ್ಕೊಳ್ಳೋದಂದರೆ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಏನೇನು ಅಂಶಗಳು ಬೇಕಾಗುತ್ತೋ ಎಲ್ಲನೂ ಈಗಲೇ ಓದ್ಕೊಳ್ಳೋ ರೀತಿ. ಸೊ ಮತ್ತೆ ನೋಟ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋದಿರುತ್ತೆ ಬಿಟ್ಟರೆ ಮತ್ತೆ ಹೊಸದಾಗಿ ಇನ್ನೊಂದು ಸರಿ ನೋಟ್ಸ್ ಬರ್ಕೊಳ್ಳೋದು ಅಥವಾ ಮತ್ತೆ ಬೇರೆ ಬುಕ್ಸ್ ಓದೋದು ಈ ರೀತಿ ಬೇಡ ಅಂತ ಹೇಳಿ ನನ್ನ ಪ್ಲ್ಯಾನ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವ ರೀತಿ ಮಾಡ್ತಿದ್ದೀರಾ? ಮೇನ್ಸಿಗೆ ಓದ್ಕೊತಿದ್ದೀರಾ ಅಥವಾ ಪ್ರಿಲಿಮ್ಸ್ಗೆ ಓದ್ಕೊತಿದ್ದೀರಾ, ಆರು ಬೇರೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಸ್ಟಡೀಸ್ ವ್ಲಾಗ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ನಿಮ್ಗೇನಾದರೂ ನನ್ನ ಪ್ರಿಪ್ರೇಷನಲ್ಲಿ ನಿಮ್ಗೇನಾದರೂ ಸಜೆಷನ್ ಕೊಡ್ಬೇಕನ್ಸಿದ್ರೆ ಅಥವಾ ಈ ರೀತಿ ಮಾಡಿದ್ರೆ ಒಳ್ಳೆಯದು, ಇದು ಓಕೆ, ಈ ರೀತಿ ಮಾಡಿದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅನ್ನೋ ನಾಲೆಜ್ ಏನಾದರೂ ನಿಮಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಅದನ್ನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.